ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:15ರಿಂದ 8:15 ಮಧ್ಯದಲ್ಲಿ ಇಲ್ಲಿ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಸರಾಫ್ ಬಜಾರ್ ಇದರಲ್ಲಿ ಕೀರ್ತಿ ಜ್ಯುವೆಲ್ಲರ್ಸ್ ಅಂತ ಇದೆ. ಅದರ ಗ್ರೌಂಡ್ ಫ್ಲೋರಲ್ಲಿ ಇಬ್ಬರು ಕಾರ್ಮಿಕರು ಬೆಂಗಾಲ್ದವರು ಅವರು ಈ ಬಂಗಾರ ಕರಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. 8:15ಕ್ಕೆ ಶಟರ್ಸ್ ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ. ಹೋದ ಒಂದು ಕೆಲವೇ ಕ್ಷಣಗಳಲ್ಲಿ ಅದು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಸೌಂಡು ಅಕ್ಕಪಕ್ಕ ಎಲ್ಲರಿಗೂ ಕೂಡ ಕೇಳಿದೆ. ತದನಂತರ ಇಲ್ಲಿದ್ದಂಥ ಹತ್ತಿರದ ಎಲ್ಲ ಜನರು ಸೇರಿದ್ದಾರೆ ಮತ್ತು ಟ್ರಾಫಿಕ್ ಪೊಲೀಸ್ನವರು ಬಂದಿದ್ದಾರೆ. ಅವರಿಬ್ಬರು ಗಾಯಾಳುಗಳು ಏನಿದ್ದಾರೆ ಅವರಾಗಿ ಹೊರಗೆ ಬಂದಿದ್ದಾರೆ. ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವ್ರದ್ದು ಟ್ರೀಟ್ಮೆಂಟು ನಡೀತಾ ಇದೆ. ಇನ್ ಮೀನ್ ಟೈಮ್ ಇದು ಗ್ರೌಂಡ್ ಫ್ಲೋರಲ್ಲಿ ಇವರು ಏನು ಒಂದು ಕಮರ್ಷಿಯಲ್ ಸಿಲಿಂಡರ್ ಮತ್ತು ಒಂದು ಡೊಮೆಸ್ಟಿಕ್ ಸಿಲಿಂಡ್ರ್ ಎರಡನ್ನ ಇಟ್ಕೊಂಡು ಕೂಡ ಮಾಡಿದ್ದಾರೆ. ಮತ್ತು ಬಿಲ್ಡಿಂಗ್ ಸ್ಟೇಟಸನ್ನು ಈಗ ಸದ್ಯದ ಮಟ್ಟಿಗೆ ನಾವು ನೋಡಿದಾಗ ಫೈರ್ ಡಿಪಾರ್ಟ್ಮೆಂಟ್ದವ್ರು ಬಂದು ಅದನ್ನೆಲ್ಲ ಆರಿಸಿದ್ದಾರೆ. even KEB ಕೂಡ ಎಲ್ಲ ಲೈನನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ. KEB ಅವರು ಕೂಡ ಅಕ್ಕಪಕ್ಕದೆಲ್ಲ ಪರಿಶೀಲನೆ ಮಾಡ್ತಾರೆ. ಅವನ್ನ ಇಂಡಿವಿಜುವಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಲೈನ್ ಕೊಡಬೇಕು ಬಿಡಬೇಕು ಚೆಕ್ ಮಾಡ್ತಾರೆ. ಇನ್ ಮೀನ್ ಟೈಮ್ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದರೆ ಒಳಗಡೆ ಕಾಲಮ್ಸ್ಗಳೆಲ್ಲ ಕಟ್ಟಾಗಿದೆ. ವಿ ಡೋಂಟ್ ಥಿಂಕ್ ಅದು ಫಿಟ್ ಫಾರ್ ಫರ್ದರ್ ಇದನ್ನು ಮಾಡೋಕ್ಕಾಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಅದನ್ನು ಡೆಮಾಲಿಷನ್ನೇ ಮಾಡಬೇಕಾಗುತ್ತೆ. ಯಾಕಂದರೆ ಗ್ರೌಂಡ್ ಫ್ಲೋರ್ದಲ್ಲಿರೋ ಕಾಲಮ್ಸ್ಗಳು ಕಟ್ಟಾಗಿರೋದ್ರಿಂದ ಮೇಲ್ಛಾವಣಿ ಆಗಿರ್ಬೋದು, ಮೇಲ್ಗಡೆ ಆಗಿರ್ಬೋದು ಅದು ಬೀಳೋ ಸಾಧ್ಯತೆಯೂ ಹೆಚ್ಚಿದೆ. ಅದು ಕಾರ್ಪೊರೇಷನ್ ಕಮಿಷನರು ಇಲ್ಲೇ ಇದ್ದಾರೆ. ಅವರು ಕೂಡ ಅವರ ಇಂಜಿನಿಯರ್ಸ್ ಟೀಮನ್ನು ಕರೆಸಿಬಿಟ್ಟು ಅದನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಇನ್ ಮೀನ್ ಟೈಮ್ ಇವರು ಸಾರ್ವಜನಿಕ ಆಸ್ತಿ ಪಾಸ್ತಿ ಮತ್ತು ಜೀವಕ್ಕೆ ಹಾನಿ ಆಗೋ ರೀತಿಯಲ್ಲಿ ಗ್ರೌಂಡ್ ಫ್ಲೋರ್ದಲ್ಲಿ ಈ ಕಾರ್ಮಿಕರನ್ನ ಇಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ಪರ್ಟಿಕ್ಯುಲರ್ಲಿ ಡೊಮೆಸ್ಟಿಕ್ ಆ್ಯಂಡ್ ಕಮರ್ಷಿಯಲ್ ಸಿಲಿಂಡರ್ಸ್ಗಳನ್ನ ಇಟ್ಟು ಅವರ ಮೇಲೆ ಕೂಡ ಪೊಲೀಸ್ ಇಲಾಖೆ ಪ್ರಕರಣ ದಾಖಲು ಮಾಡಿ ಅದನ್ನು ಕೂಡ ತನಿಖೆಯನ್ನು ಕೈಗೊಳ್ತೀವಿ. ಸಿಗರೇಟ್ ಸೇದಿದ ಕಾರಣ ವಿ ಡೋಂಟ್ ನೋ ದ ಇಶ್ಯೂ ಎಕ್ಸಾಕ್ಟ್ಲಿ. ಯಾಕಂತಾರೆ ಅವರು ಇಂಜೂರ್ಡನ್ನು ಕೂಡ ನಾವು ಮಾತಾಡಿಸ್ಬೇಕಾಗುತ್ತೆ. ಫಸ್ಟ್ ಟ್ರೀಟ್ಮೆಂಟ್ ಆಗಬೇಕಾಗುತ್ತೆ. ಏನು ಕಾರಣ ಅನ್ನೋದು ಇನ್ವೆಸ್ಟಿಗೇಷನ್ದಲ್ಲಿ ಗೊತ್ತಾಗುತ್ತೆ. ಬಟ್ ಪ್ರಿಲಿಮಿನರಿ ಈಗ ಫೈರ್ ಡಿಪಾರ್ಟ್ಮೆಂಟ್ದವರು ಎಲ್ಲ ಆರಿಸಿದ ನಂತರ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿದ್ದಂಥ ಸಿಲಿಂಡ್ರಿಂದ ಇನ್ನೂ ಕೂಡ ಗ್ಯಾಸು ಬರ್ತಾ ಇತ್ತು ಅಂತಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ದ್ಯಾಟ್ ಈಸ್ ದ ರೀಸನ್ ಅಂತ ಅನಿಸುತ್ತೆ. ಗ್ಯಾಸ್ ಲೀಕ್ ಆಗಿದೆ ಅಂತಲೇ ಫೈರ್ ಡಿಪಾರ್ಟ್ಮೆಂಟ್ದವರು ಕೂಡ ಪ್ರಿಲಿಮಿನರಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ವಿ ವಿಲ್ ಸಿ ಇನ್ ಇನ್ವೆಸ್ಟಿಗೇಷನ್. ಗ್ಯಾಸ್ ಇಲ್ಲಿ ಕರಗಿಸುವಂಥ ಪರ್ಮಿಷನ್ ಇಲ್ಲ, ಆದರೂ ಇಲ್ಲಿ ಕರಗಿಸ್ತಾರೆ. ಗ್ಯಾಸ್ಗಳನ್ನ ಬಳಕೆ ಮಾಡಬಾರ್ದು. ಹೌದು, ಅದನ್ನು ಆಲ್ರೆಡಿ ನಾವು ಸ್ಪೆಷಲ್ ಡ್ರೈವ್ ಎಲ್ಲ ಕಡೆ ಮಾಡ್ತಾ ಇದೆ. ಇದು ಕದ್ದು ಮುಚ್ಚಿ ಮಾಡಿದಂಥದ್ದು. ಯಾಕಂದರೆ ಒಂದು ಕಮರ್ಷಿಯಲ್ ಜೊತೆಗೆ ಒಂದು ಡೊಮೆಸ್ಟಿಕ್ಕನ್ನು ಕೂಡ ಇಟ್ಟಿದ್ದಾರೆ. ಸೊ ಅದರ ಬಗ್ಗೆ ನಾವು ಮತ್ತು ಕಾರ್ಪೊರೇಷನ್ದವರು ಕೂಡ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿದ್ದೀವಿ. ಇನ್ನೂ ಕೂಡ ಅದನ್ನು ಡ್ರೈವ್ ಕಂಟಿನ್ಯೂ ಆಗುತ್ತೆ. ಇದರ ಮೂಲಕನೇ ಎಲ್ಲರಿಗೂ ಕೂಡ ಉಳಿದವ್ರಿಗೂ ಕೂಡ ನಾವು ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಅಂತಂತಂದರೆ ಈ ಗ್ರೌಂಡ್ ಫ್ಲೋರಲ್ಲಿ ಪರ್ಟಿಕ್ಯುಲರ್ಲಿ ಈ ಮಾರ್ಕೆಟ್ಗಳಲ್ಲಿ ಗ್ರೌಂಡ್ ಫ್ಲೋರ್ಗಳಲ್ಲಿ ಅದು ಇರೋದು ಪಾರ್ಕಿಂಗಿಗೆ ಅಂತಂತೇಳಿ ಇವರು ಈ ರೀತಿಯಾಗಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಈ ರೀತಿಯಾದಂಥ ಒಂದು ರಿಸ್ಕ್ ರಿಲೇಟೆಡ್ ಕೆಲಸಗಳನ್ನ ಕೊಟ್ಟರೆ ನಾಳೆ ಅವರು ಅಂಗಡಿಕಾರರೇ ಜವಾಬ್ದಾರರಾಗ್ತಾರೆ. ಅದನ್ನು ಕೂಡ ನಾವು ಕಾರ್ಪೊರೇಷನ್ನು ನಾವು ಸೇರಿ ಅವ್ರಿಗೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೂ ಕೂಡ ಅವರು ವಿಚಾರ ಮಾಡಿದ್ದಾರೆ. ಹೌದು, ಅಲ್ಲಿ ಇನ್ನೂ ಇದು ಮಾರ್ನಿಂಗ್ ಬೇಗ ಘಟನೆ ಇಮಿಡಿಯೇಟ್ಲಿ ಆಗಿ ಮೇಲ್ಗಡೆ ಇನ್ನೂ ಯಾರೂ ಇರಲಿಲ್ಲ, ಎಲ್ಲ ಲಾಕ್ಸ್ ಇತ್ತು. ಸೊ ಇನ್ನೂ ಅದು ಬೇರೆ ಟೈಮಲ್ಲಿ ಆಗಿದ್ದರೆ ಇನ್ನೂ ಜನರ ಜೀವ ಜಾಸ್ತಿ ಸಮಸ್ಯೆ ಆಗಿರೋದು. ಬಟ್ ಅರ್ಲಿ ಮಾರ್ನಿಂಗ್ ಇವರು ಹೋದ ತಕ್ಷಣ ಆಗಿದೆ. ಸೊ ಅವರು ಇಬ್ಬರು, ಒಬ್ಬರು ಬೀಜು ಅಂತಂತೇಳಿ, ಒಬ್ಬರು ಹಕೀಮ್ ಅಂತಂತೇಳಿ, ಸುಮಾರು 25 ವರ್ಷದ ಒಬ್ಬರು ವ್ಯಕ್ತಿ ಇದ್ದಾರೆ. ಇನ್ನೊಬ್ಬರು ಒಂದು 40 ವರ್ಷದ ವ್ಯಕ್ತಿ. ಅವರು ವೆಸ್ಟ್ ಬೆಂಗಾಲ್ದವರು. ಈಗೇನು ನಡೆಸ್ತಾ ಇದ್ದಾನೆ ಓನರು ಕೂಡ ವೆಸ್ಟ್ ಬೆಂಗಾಲ್ದವನು. ಅವನು 7-8 ಇಯರ್ಸಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ಆದಮೇಲೆ ನಿಮಗೆ ಹೇಳುತ್ತೆ. ಥ್ಯಾಂಕ್ ಯು. ಅದು ಸಿಲಿಂಡರ್ ತರಕ್ಕೆ ಒಳಗೆ ಹಾಕಿಸ್ಬೇಕಾಗಿತ್ತು ಅವರು. ವೈಡ್ 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 ಇರಲಿ ಸರ್, ಇರಲಿ ಸರ್, ಡೋಂಟ್ ವರಿ. ತಲೆ ಕಾಲು ಟೋಟಿ ರವೀಂದ್ರ ಸರ್ ಪ್ರೇಮ್ ಈ ಕಡೆ
ದಂಡಿಗೆ